ನಿಂಗಪ್ಪ ವಕ್ರ ಅಂತಾರೆ. ಹ್ಞೂ ರೀ. ನಮ್ಮ ತಂದೆ ಹೆಸರು ಮಾಂತಪ್ಪ ಹ್ಞೂ ರೀ. ವಕ್ರ ಮಾಡಿದ್ದೀನಿ ಯಲಬುರ್ಗಾ ತಾಲೂಕು ಕುಷ್ಟಗಿ ಕೊಪ್ಪಳ ಜಿಲ್ಲಾ. ಓಕೆ ರೀ ಸರ್, ಇದೇನ್ರಿ ರೇಡಿಯೋ ರೇಡಿಯೋ ಬೇಕ್ರಿ. ಮತ್ತೆ ನಮ್ಗ ಅಡವ್ಯಾಗ ಇರ್ತವಲ್ಲ ತೋಟದಾಗ, ನಮ್ ಟೈಮ್ ಪಾಸ್ಗೆ ಆಗಲ್ಲ ಅಂತಂದು ನಮ್ಗೆ ಸ್ವಲ್ಪ ಮನೋರಂಜನೆ ಕಾರ್ಯಕ್ರಮ ಇದ್ರ ನಮ್ಗೆ ಇಷ್ಟ. ಅದು ನಮ್ಗೆ ಹ್ಯಾಬಿಟ್ ಐತ್ರಿ. ಅದ ಎಲ್ಲಾರು ಮೊಬೈಲ್ ಯುಗದಾಗ ನೀವೇನ್ರಿ ನಾವು ಸರ್ ಇದನ್ನ ಹೇಳ್ಬೇಕಂದ್ರೆ ನಿಮ್ ಮುಂದ ಮೊದ್ಲಕ್ಕಿಂದ ಒಂದ್ ರೇಡಿಯೋ ಕೆಡ್ತದ. ಆ ನಂತರ ಇನ್ನೂ ಒಂದ್ ತರ್ಬೇಕಂತಂದು ಹೊಸಪೇಟೆಗೆ ಹೋದಿವ್ರಿ. ಹೊಸಪೇಟೆಗೆ ಹೋಗಿ ಅಂಗಡಿಯಾಗ ಕೇಳಿದ್ರಿ, ಅಂಗಡಿಯಾರ ಅಲ್ಲಪ್ಪ ಇನ್ನ ನೀವು ರೇಡಿಯೋ ಕೇಳಕ್ ಬಂದಿಲ್ಲೋ, ನೀನು ಯಜಮಾನ್ ಮನುಷ್ಯ ದೂರ ಇದೆಯಪ್ಪ, ನೀನು ರೇಡಿಯೋ ಯಾರು ಕೇಳ್ತಾರ? ನಮ್ಮ ಅಂಗಡಿಯಾಗ ರೇಡಿಯೋ ಮೆಕ್ಯಾನಿಕ್ರ ಇಲ್ಲಿ ಏನಾದ್ರು ಮಾಡ್ಯಾರ, ನೀವು ರೇಡಿಯೋ ಕೇಳಕ್ ಬಂದಿಲ್ಲ ಅಂದ್ರೆ ಹೇಳ್ರಿ ಸರ ನಮ್ಗೆ ರೇಡಿಯೋನ ಬೇಕಂತಂದೆ. ಮತ್ತೆ ಅವ್ರು ಹೇಳಿದ್ರು ಸರ, ಈಗ ಇಲ್ಲಿಂದ 3-4 ಕಿಲೋಮೀಟರ್ ಆಕೈತಿ ಒಂದು ಅಂಗಡಿ ಐತೆ, ಅಂಗಡಿಗೆ ಹೋಗ್ಬೇಕಾರೆ ಅಲ್ಲಿ ಇರ್ಬೋದು ಅಂತಂದ್ರಿ ಅವ್ರ. ಮತ್ತೊಬ್ರು ಶಿಫಾರಸ್ ಹಿಡ್ದು ಅವ್ರನ್ನ ಕರ್ಕೊಂಡ್ ಹೋಗಿ ತಗೊಂಡ್ಬಂದಿರಿ ನಾನು. ಟೈಮ್ ಪಾಸ್ ಏನು ಯಾವಾಗ ಈ ಟಿವಿದ ಅದು ಏನು ಹೇಳ್ರಿ, ನಮ್ಗೆ ಮೇನ್ ರೇಡಿಯೋ ಇರ್ಬೇಕು ನಮ್ಗೆ. ಕಂಪ್ಯೂಟರ್ ಇದ್ರಾಗ ಏನೈತೆ ಹೇಳ್ರಿ ಸರ, ಎಲ್ಲ ತರದ್ದು ಬರ್ತಿದ್ರಾಗ. ಹಾಡು ಬರ್ತಾವ, ಏನಾರ ನಮ್ಮ ರೈತರು ಬರ್ತಾವ, ಮನೋರಂಜನೆ ಕಾರ್ಯಕ್ರಮ ಎಲ್ಲ ಏನ್ರಿ. ಮುಂಜಾನೆ ಎದ್ದು ಕುಲ್ಲೇನ ಎಲ್ಲ ಭಕ್ತಿ ಗೀತೆ ಬರ್ತಾವ, ಎಲ್ಲ ಕಂಪ್ಯೂಟರ್ ಬರ್ತಾರ. ಈಗಿನ ಯುಗದಾಗ ಎಲ್ಲ ಮೊಬೈಲ್ ಅಡಿಟ್ ಆದ್ರೆ ನಿಮ್ಗೆ ನಮ್ಮ ಮಗ ಅಂದನ್ರಿ, ಯಪ್ಪ ಒಂದು ದೊಡ್ಡ ಫೋನ್ ತಗೊಂಬರ್ತಂತ ಅಂದ. ಬೇಡಪ್ಪ ನಮ್ಗೆ ರೇಡಿಯೋನ ಬೇಕು, ಅದನ್ನ ಬೇಡ, ನಮ್ಗೆ ಸರಿ ಕಾಣಗ್ಲದ ಅಂತ ಹೇಳಿ ಬೇಡ ಅಂತ ಹೇಳಿ ಸರ್.